ಭಗವಂತ ಎತ್ತಿ ಹಿಡದ ಇವನೀಗ ಜಿಯ 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 ಜಿ ಮುಂದೆ ಕೇಳು ಸಾವಿತ್ರಿ ಕಥೆ ಹೇಳ ಕಥ್ಯಾಳ ನಿಂತು ಹೌದು ಹೌದು ಆ ಹಿಂದಿನ ಮಾಸ್ತರ್ತಿ ಹೇಳ ಕಥ್ಯಾಳ ಗುರುತಿಲ್ಲ ಬಳಿಗ ಅಂದ್ರ ವಯಸ್ಸು ಭಾಳ ಆಗ್ಯದಂತ ತಿಳಿದಾಳ ಮನದಾಗ ನಮ್ಮ ಊರಾಗ ಕತ್ತಿಗೆ ವಯಸ್ಸಾಗವಾಗಂಗ ಪೂರ ನಾನು ಹೇಳಿಲ್ಲಂತ ಪೂರ ಇವರು ಹೇಳ್ತಾರಂತ ಏನ್ ಹೇಳಿದ್ರು ಗಂಡಿ ಹೆಚ್ಚ ಮಾಡಿದ್ಯಾ ಆವಾಗ ಜಿಯ 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 ಸತ್ಯವಾನನ ಹೆಂಡತಿ ಸತಿ ಸಾವಿತ್ರಿ ಅವ್ರೇನು ಮಾಡಿದ್ರಿ ಈ ಸಾವಿತ್ರಿಯ ಕತಿ ತಿಳಿಸಿ ಹೇಳ್ಯಾಳ ನಿಮಗ ಆಕಿ ಸಾವಿತ್ರಿ ಗಂಡನ ಊರ ಗುರುತಿಲ್ಲ ನಿನಗ ಮೊದಲ ಯಾರಿಗೆ ಕೊಟ್ಟು ಮದುವೆ ಮಾಡಿದ್ರು ಸಾವಿತ್ರಿಗ ಆವಾಗ ಅಶ್ವಪತಿ ಮಾಳವೇ ಸಾವಿತ್ರಿ ಇವರ ಮಗಳು ಒಂದೇ ಮಗಳು ಇದ್ಲು ಅಶ್ವಪತಿಯ ಅರಸಗ ಜಿಯ 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 ಜಿ ನಿನ್ನವರ ನೀನೇ ಶೋಧ ಮಾಡಿ ಮದುವೆ ಮಾಡ್ಕೋ ಅಂದ ಹೌದಲ್ರಿ ಶಾಲ್ವ ದೇಶದಲ್ಲಿ ಶೋಧ ಈಕಿ ಮಾಡ್ತಾಳ ಆವಾಗ ಅರಸ ದುಷ್ಯಂತನ ಮಗ ಸತ್ಯ ವಾನ ಆವಾಗ ಇವಾಗ ಪಾಸ್ ಮಾಡಿ ಸಾವಿತ್ರಿ ಬರತಾಳ ಆವಾಗ ಸಾವಿತ್ರಿ ಬರುವುದರೊಳಗ ನಾರದ ಕೂತಿದ್ದಾಗ ನಿನ್ನವರ ಯಾರು ಹೇಳು ಅಂತ ನಾವಾಗ ಜಿಯ 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 ಜಿ ಸತ್ಯವಾನನ ಮೇಲೆ ನನ್ನ ಮನಸ್ಸಾಗೈತಿ ಅಂದ್ಲು ಹೌದ್ರಿಪ್ಪ ಈ ನಾರದ ಋಷಿ ಹೇಳತಾನ ಸಾವಿತ್ರಿಗ ಏನ್ ಹೇಳ್ತಾರ್ರಿ ನಿನಗ ಲಗ್ನ ಆದ ಒಂದೇ ವರ್ಷಿಗೆ ಸಾಯ್ತಾನ ಅವಾಗ ಮಾಡ್ಕೋಬ್ಯಾಡ ಅಂದ ರಾಜಾಗ ಸಾವಿತ್ರಿ ಅಂತಾಳ ನಾಳೆ ಸತ್ರು ಪರವಾಗಿಲ್ಲ ಮದುವೆ ಅವಂಗೆ ಮಾಡ್ಕೋತೀನಿ ಅಂತಾಳ ಆವಾಗ ಜಿಯ 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 ಜಿ ಮದುವೆ ಮಾಡಿ ಕೊಟ್ರು ಈಗಿಗಿ ದಿನಸನೆ ಬಂದಂಗಾಯಿತು ಹೌದ್ರಿ ಒಂದ ವರ್ಷಿಗೆ ಒಂದೇ ದಿವಸ ಕಡಿಮೆ ಇತ್ತು ಆವಾಗ ಮತ್ತೇನಾದ್ರಿ ಅಲ್ಲಿ ಸತ್ಯವಾನ ಹೇಳತಾನ ನೋಡು ತನ್ನ ಮಡದೀಗ ನಿನಗ ಉರುಲಾಕ ಕಟಿಗೆ ಇಲ್ಲ ತರ್ತೀನಿ ಇಲ್ಲೀಗ ಹಗ್ಗ ಕೊಡಲಿ ತಗೊಂಡು ಹೋದ ಸಿಡಿ ಹಾಯ್ದ ಗಿಡ ಇತ್ತು ಸತ್ಯವಾನ ಏರಿ ಕಟಿಗೆ ಕಡಿತಾನ ಆವಾಗ ಜಿಯ 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 ಜಿ ಇವನ ಆಯುಷ್ಯ ಮುಗಿದಿತ್ತು ಯಮರಾಜ ಇಳಿದು ಬಂದ ಹೌದಲ್ರಿ ಆ ವಾಯುದೇವಗ ಕರೆಸಿಕೊಂಡ ತಕ್ಷಣ ಆವಾಗ ಆ ಗಾಳಿಗೆ ಗಿಡ ಅಳೆಗಡಕತ್ತು ತಿಳುಕೋ ಹುಚಮಂಗ ಮುಂದ ತೆಲಿ ತೆಳಕ ಮಾಡಿ ಸತವನ ಬಿದ್ದಾನ ತಳಗ ತೊಡಿ ಮೇಲೆ ಗಂಡನ ಹಾಯ್ಕೊಂಡು ಸಾವಿತ್ರಿ ಅಳತಾಳ ನೀರು ಬೇಡ್ಲಕತ್ತ ಸತ್ಯವಾನ ಆವಾಗ ಜಿಯ 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 ಜಿ ಮಾಗರತಿ ತೊಡಿ ಮೇಲೆ ಮನೆಗಾನಂತ ತಿಳಿದು ಹೌದು ಏನ್ ಮಾಡಿದ್ರು ಈ ಯಮರಾಜ ಹಿಂದಕ ಸರದು ನಿತ್ತ ಆವಾಗ
ಈಕಿನ ತೊಡಿ ಮ್ಯಾಗಿಂದ ಇಳಿಸ್ಬೇಕು ಇವಾಗ ಮೊದಲ ತಳಗ ಅಂದ್ರ ಜೀವ ಎಳಿಲಾಕ ನನಗ ಬರ್ತದ ಅವಾಗ ಅಗ್ನಿ ದೇವನಿಗೆ ಯಮರಾಜ ಕರೆಸಿಕೊಂಡ ತಗಿಬಿದ್ದು ಸತ್ವನ ನೀರ ಬೇಡ್ತಾನ ಅವಾಗ ಜಿಯ 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 ಜಿ ಗಂಡರ ತೊಡಿ ಮ್ಯಾಲಿನ ಇಳಿಸಿ ನೀರ್ತರ್ಲಗ ಸಾವಿತ್ರಿ ಹೋದ್ಲು ಮತ್ತೇನ್ ಮಾಡ್ತಾರೆ ಆಗ ಸತ್ಯವಾನನ ಪ್ರಾಣಾಯಾಮ ಎಳದ ಆವಾಗ ಹೌದ್ರಪ್ಪ ಬರು ತನಕ ಗಂಡ ಸತ್ತಿದ್ದು ನೋಡ್ತಾಳ ಆವಾಗ ನನ್ನ ಗಂಡ ಸತ್ರ ಮುತ್ತೈತಾನ ಇರುವುದಿಲ್ಲ ನನಗ ಶರಿಗೆ ತಳಗ ಬಗದು ಯಮಗ ಬೆನ್ನ ಹತ್ತಿದಳು ಯಮರಾಜ ಹೇಳತಾನ ಸಾವಿತ್ರಿ ದೇವಿಗ ಜಿಯ 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 ಜಿ ನಿನ್ನ ಗಂಡನ ಆಯುಷ್ಯ ಮುಗೀತು ಬೆನ್ನ ಹತ್ತ ಬ್ಯಾಡ ನೀನು ಹೌದ್ ಹೌದಲ್ರಿ ಅವನ ಆಯುಷ್ಯ ಮುಗದೈತಿ ತಿರುಗಿ ಹೋಗ ಮನಿ ಕಡಿಗ ಏನ ಬೇಡ್ತಿ ಬೇಡು ಕೊಡ್ತೀನಿ ಅಂದ ಸಾವಿತ್ರಿ ದೇವಿಗ ನನ್ನ ಅತಿ ಮಾವಗ ಕಣ್ಣ ಇಲ್ಲ ಕೊಡುವಂದಳ ಆವಾಗ ಕಣ್ಣ ಕೊಟ್ಟಿನಿ ಹೋಗು ಅಂದ ವೈರಿ ರಾಜಕೀಯ ಕಸ್ಕೊಂಡಾನ ನಮ್ಮ ರಾಜಕೀಯ ತಿರುಗಿ ಕೊಡು ಅಂತಾಳ ಆವಾಗ ಜಿಯ 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 ಜಿ ಅದನ್ನು ಕೊಟ್ಟಿನಿ ಹೋಗು ಅಂದ ಬೆನ್ನ ಬಿಡಲೇ ಇಲ್ಲ ಗರತಿ ಮತ್ತೇನಾದ್ರಿ ಏ ಎಲ್ಲ ಕೊಟ್ಟಿನಿ ಹೋಗ ತಿರುಗಿ ಅಂದಾಗಿ ಬಳಿಗ ಗಂಡನ ಬಿಟ್ಟ ಹ್ಯಾಂಗ ಹೋಗ್ಲಿ ನನಗ ಅಂತಾಳ ಆವಾಗ ಮತ್ತ ಇನ ಏನ ಬೇಕು ಹೇಳು ಕೊಡತೀನಿ ನಿನಗ ಗಡಬಡದಲ್ಲಿ ಸಾವಿತ್ರಿ 101 ಮಕ್ಕಳ ಬಿಡಿದಳು ಅದನ್ನು ಕೊಟ್ಟಿನಿ ಹೋಗು ಅಂದ ತಕ್ಷಣ ಆವಾಗ ಜಿಯ 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 ಜಿ 101 ಮಕ್ಕಳು ನಿನಗ ಕೊಟ್ಟಿನಿ ಹೋಗುವಂದ ಹೌದ್ ಹೌದ್ ಏನಾದ್ರಿ ಆ ಸಾವಿತ್ರಿ ಅಂದು ಯಮ ಸಿಕ್ಕ ನನ್ನ ಕೈಯಾಗ ಹೌದಲ್ಲ ನನ್ನ ಗಂಡ ಇಲ್ಲದೆ ಮಕ್ಕಳು ನಾನು ಹಡಿಬೇಕು ಹೆಂಗ ನಾನು ಮಾನ ಪ್ರತಿವ್ರತಿ ಜಗತ್ತದ ಒಳಗ ಕೈಲಾಸದಲ್ಲಿ ನ್ಯಾಯ ಇಟ್ಲು ನಂದು ತಪ್ಪಿದ್ರ ಹೇಳ್ರಿ 101 ಮಕ್ಕಳು ಹಡಿ ಅಂದನ ಧಾರ್ಯಾಗ ಜಿಯ 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 ಜಿ 101 ಮಕ್ಕಳ ಹಡಿ ಅಂತ ಆಶೀರ್ವಾದ ನನಗ ಮಾಡದ ಹೌದಲ್ರಿ ನನ್ನ ಗಂಡನ ಪ್ರಾಣ ತಂದ ಮಾಡ್ಲಿ ನಾ ಹೆಂಗ ಹೌದ್ರಪ್ಪ ಬ್ರಹ್ಮ ವಿಷ್ಣು ಮಹೇಶ್ವರರು ಬೈದ್ರು ಯಮರಾಜಾಗ ನಿನ್ನ ಕಡೆ ಮಾತ ಚೋಲಿ ಹೋಯ್ತು ಇದರಾಗ ಮಕ್ಕಳ ಹಡಿಯುಗೋಸ್ಕರವಾಗಿ ಸತ್ಯವಾನನ ಪ್ರಾಣ ಬಿಟ್ರು ಬ್ರಹ್ಮ ವಿಷ್ಣು ಮಹೇಶ್ವರರು ಆವಾಗ ಜಿಯ 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 ಜಿ ಮುತ್ತೈತಾನ ಹೋಗ್ತೈತೆ ಅಂತ ನೀನೇ ಬೆನ್ನ ಹತ್ತಿದಿ ಮೊದಲ ಹೌದ್ ಹೌದ್ ಅಂದ್ರ ನಾ ಸತ್ರ ಮುತ್ತೈತಾನ ಇರುವುದಿಲ್ಲ ನಿನಗ ಗಂಡ ಶ್ರೇಷ್ಠ ಅಂತೆ ಸಾವಿತ್ರಿ ಬೆನ್ನ ಹತ್ಯಾಳ ಆವಾಗ ನೀನು ಬೆನ್ನ ಹತ್ತಕ್ಕೆಲ್ಲ ಬೆನ್ನ ಬಿಡಕಿ ಆವಾಗ ಆ ಸತ್ಯವಾನನ ಹೆಂಡತಿ ಸತಿ ಸಾವಿತ್ರಿ 1 ವರ್ಷದಾಗ ನಿನ್ನ ಗಂಡ ಸಾಯ್ತಾನಂತೂ ಲಗ್ನ ಮಾಡ್ಕೊಂಡಳ ಹೌದಲ್ರಿ 101 ಮಕ್ಕಳು ಬೇಡಿದ ಕೂಡಲೇ ಯಮರಾಜ್ಯ ಕೊಟ್ಟಿನ ಹೋಗಂದ ಕೂಡಲೇ ಮುಂದೆ ಕೈಲಾಸದಲ್ಲಿ ನ್ಯಾಯ ಇಟ್ಲು ಸತ್ಯವನನ್ನು ಪ್ರಾಣ ಬಿಟ್ಟರೆ ಎದರಿಗೋಸ್ಕರವಾಗಿ ಮಕ್ಕಳ ಹಡಿಗೋಸ್ಕರವಾಗಿ ಹೌದು ಹೌದು
ನಿನಗೆ ಅದಕ್ಕೆ ಹೇಳಿ ನಿನಗಿಂತ ಹೆಚ್ಚು ಮಕ್ಕಳತ್ತ ನಿನ್ನೆನೆ. ಹೌದು ಸತ್ಯವಾನನ ಹೆಂಡತಿ ಸತಿ ಸಾವಿತ್ರಿ ಮುತ್ತೈತಾನ ಉಳಿಬೇಕಾಗಿದ್ರೆ ಮಕ್ಕಳಿಂದ ಉಳ್ದದ. ಹೌದಲ್ರಿ 101 ಮಕ್ಕಳು ಕೊಟ್ಟಿನ ಹೋಗಂತ ಗಡಬಡದೊಳಗೆ ನನ್ನ ಮಕ್ಕಳು ಅಡಿಲಾಕರೆ ನನ್ನ ಗಂಡನ ಜೀವ ಬೇಕಂತ ತೊಗೊಂಬಂದು. ಹೌದು ಮತ್ತು ಈಗಿದ ಹಂಗಲ್ಲ. ಇವ್ರದ್ದು ಹೆಂಗ್ರಿ ಮಾಸ್ತರ? ಗಂಡಗ ಆರಾಮ ತಪ್ಪಂದ್ರೆ ಈಕಿ ಹೋಗೋದ್ರಾಗ ಅವ ಸತ್ತಿರ್ತಾನ. ಹೌದು ಅಷ್ಟು ಪತಿ ಬರ್ತಾ ಇರ್ತದೆ ಇವ್ರು. ಹೌದು ಹಂಗೆ ಬೇಡ್ಕೊಳಕ್ ಹೋಗ್ಬೇಡ. ಅದಕ್ಕೆ ಗಂಡನೇ ಗುರು, ಗಂಡನ ದೇವರ, ಗಂಡನ ಮೋಕ್ಷಲತೆ ತಿಳಿದುಕೊಂಡು ಗರ್ಭೋಪನಿಷತ್ತು ನೈವಂತ್ಯ ಕೇವಲ ಇಂಥದ್ದು ಹೇಳ್ತೈತಿ. ಹೌದು ಅಂತ ಹೇಮರೆಡ್ಡಿ ಮಲ್ಲಮ್ಮ ಸುದೇಕೆ ಹುಚ್ಚ ಗಂಡಿದ್ರು ಮೆಚ್ಚಿ ಪೂಜೆ ಮಾಡ್ಯಾಳ. ಹೌದಲ್ರಿ ಮಾಡ್ಯಾಳ. ಮೂರ್ತಿ ಮರಿ ಆದ್ರೂ ಕೀರ್ತಿ ಅಜರಾಮ್ ಉಳದೈತಿ. ಹೌದು ಇವ್ರದ್ದು ಹಂಗಲ್ಲ. ಇವ್ರದ್ದು ಹೆಂಗ್ರಿ? ಗಂಡ ಶಾನೆ ಇದ್ರು ಬಿಟ್ಟು ಹೋಗು ಇವು ಇಂಥವೆಲ್ಲ ಎಲ್ಲ ಇರ್ತೈತಿ ಸುತ್ತ. ಹೌದು ಹೌದು ಅದಕ್ಕೆ ಇದಕ್ಕೆ ಅಜಗಜಾಂತರ ಪರಕ್ ಅದ. ಅದಕ್ಕೆ ಅಂತಿಂಥವರೆಲ್ಲ ಮುತ್ತೈತನ ಇರಲಿ ಅಂತ ಸೇವೆ ಮಾಡ್ಯಾರ ಅವ್ರ. ಹೌದು ಮತ್ತು ಸತ್ಯವನ ಹೆಂಡತಿ ಕೂಡ ಸತಿ ಸಾವಿತ್ರು ಗಂಡ ಸತ್ರ ಮುತ್ತೈತನ ಹೋಗ್ತದಂತ ಗಂಡನ ಪ್ರಾಣ ಪಡೆದುಕೊಂಡು ಬಂದಾಳ. ಹೌದು ಹೌದು ಹೌದಲ್ಲ? ಮತ್ತು ನಾ ಹೆಚ್ಚಿನವ ನೀ ಹೆಚ್ಚಿನಕ್ಕೆ ನಾವೇ ಹೆಚ್ಚಿನವ್ರಿ ಮಾಸ್ತರ. ನಾ ಬೇಕಾದ ಬೆನ್ನದು ಬಂದಿ ಇಲ್ಲಿ. ಹೌದು ನಾ ಬೇಕಾದ್ರೆ ನಾ ಹೆಚ್ಚಿನವನೇ. ಅದಕ್ಕೆ ನೀನು ಹೇಳಿನ ಅದು ಇದು ಆದ ಕೂಡಲೇ ಮತ್ತೇನಂತ ಹೇಳ. ಮತ್ತೇನಂತಾರ್ರಿ? ಅದು ಶೂನ್ಯ ಮಹಾಶೂನ್ಯ ಅಚ್ಚಿ ಕಡೆ ನಾ ಅಂಬಾನೇ ಇದ್ಯಾ ನಿನಗೇನು ಗೊತ್ತು ಹೊಂಬ ಅಂತ ಖಾಲಿ ಬರೋದ ನಾವು ಹೊಂಬ. ಹೌದಲ್ರಿ? ಹೌದಲ್ಲ? ಹೌದು ಹೌದು ಈ ಅಂಬ ಹಾಡ್ಯಾಳ ಇರಲಿ. ಹೌದು ಈ ಸೃಷ್ಟಿನೇ ಪ್ರಥಮ ರಚನೆ ಹೆಂಗಾಯ್ತು ಅನ್ನೋಂಥದ್ದು ನಿನಗೆ ಹೇಳ್ತೀನಿ. ನೀ ಏನು ಹೇಳಿದಿ ಒಟ್ಟು ನನ್ನಿಂದ ಆಗೈತಿ, ನಿನ್ನಿಂದ ಏನಾಗಂಗಿಲ್ಲ. ಹೌದು ಈ ಅಂಡಜ ಪಿಂಡಜ ಜಲಜ ಉದ್ಬೀಜ. ಅಂಡಜ 21 ಲಕ್ಷ, ಪಿಂಡಜ 21 ಲಕ್ಷ, ಜಲಜ 21 ಲಕ್ಷ, ಉದ್ಬೀಜ 21 ಲಕ್ಷ. ಹೌದು 84 ಲಕ್ಷ ಜೀವರಾಶಿಗಳು. ಅಂಡಜ ಅಂದರೆ ತತ್ತಿ ಒಳಗೆ ಹುಡ್ತಕ್ಕಂಥವು. ಹೌದಲ್ರಿ? ಪಿಂಡಜ ಅಂದರೆ ಗರ್ಭಕೋಶದಿಂದ ಹುಡ್ತಕ್ಕಂಥವು. ಹೌದು ಹೌದು. ಮತ್ತು ಉದ್ಬೀಜ ಅಂದರೆ ಗಿಡಗಂಟಿಗಳು. ಹೌದು ಮುಗಿತಿಷ್ಟು ಸೃಷ್ಟಿ ಇದೆ. ಹೌದಲ್ಲ? ಹೌದಲ್ರಿ? ಇದಕ್ಕೆ ಬಿಟ್ಟು ಸೃಷ್ಟಿ ನಿನಗೆ ಮಾಡೋಕ್ಕಾಗಿ ಇವಕ್ಕೆಲ್ಲ ಸಾಕ್ಷಿಭೂತ ನನ್ನ ಭಗವಂತ ದಾನ ಅಂತ. ಹೌದು ಅದಕ್ಕೆ ಈ ಪದ್ಯ ರೂಪದಲ್ಲಿ ಹೇಳ್ತೀನಿ, ಇದು ಭಾಷಣದಲ್ಲಿ ಬೇಡ. ಹೆಂಗೆ ನಿನ್ನ ಸೃಷ್ಟಿ ಭೂಮಿ ತಯಾರಾದ ಬಳಿಕ ಮಾನವ ರೂಪ ಹೆಂಗೆ ತಯಾರಾಗ್ತದೆ ಚಲೋ ಹೇಳ್ರಿ ಮಾಸ್ತರ್ ಅವ್ರಿ. ಮೊದಲ ಇತ್ತು ಬೈಲಿಗೆ ಬೈಲ ಕುಲ ಛಲ ಆವಾಗ ಇಲ್ಲ. ಕುಲ ಜಾತಿಗಳು ಕೈಲಿಂದೆ ತಿಡಿಲ್ಲೇನೋ. ಕುಲದ ಕುನ್ನಿಗಳು ಕಲ್ಯಾಣ ಕ್ರಾಂತಿ ಹೂಡಿಲ್ಲೇನೋ. ನನ್ನ ಗಂಡಿಲಿಂದೆ ನಿನ್ನ ಹೆಣ್ಣ ಜನಸಿಲ್ಲೇನೋ. ಪಂಚ ಸುನ್ನಿದಾಚೆ ಪರಶಿವ ತಾನು ತನ್ನ ಹೊರತಯ ಯಾರಿಲ್ಲ. ಜಿಯ 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 ಜಿ. ಆಕಾಶ ವಾಯು ಇಲ್ಲ, ಅಗ್ನಿ ಜಲ ಇಲ್ಲ. ಆಕಾಶ ವಾಯು ಇಲ್ಲ, ಅಗ್ನಿ ಜಲ ಇಲ್ಲ. ಈ ಪೃಥ್ವಿ ಮೊದಲ ಇದ್ದಿದ್ದಿಲ್ಲ. ನಿನ್ನ ಭೂಮಿ ಮೊದಲ ಇದ್ದಿದ್ದಿಲ್ಲ. ಓಂಕಾರ ಸ್ವರೂಪ ಅಂಕುರ ನಸೀತು, ಆಕಾರ ಶ್ರೀಕಾರ ಇತ್ತು ಆಮ್ಯಾಲ. ಜಿಯ 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 ಜಿ. ಭೂಮಿ ಮೊದಲ ಏನು, ಬೀಜ ಮೊದಲು ಎಂದು. ಹೌದು ಹೌದು. ಭಾಮೆ ಕೇಳುತ್ತ ನಡದಿ ತಿಳಿದಿಲ್ಲ. ಹವದು ಹುಚ್ಚಿ ಕೇಳುತ್ತ ನಡದಿ ತಿಳಿದಿಲ್ಲ. ಭೂಮಿಗೆ ಹೆಪ್ಪ ಹಾಕಿ ಆವಿಷ ಇಟ್ಟಾನ, ಭೂಮಿಯಾಗುವುದು ಒಮ್ಮೆ ಬುಡಮೇಲ. ಜಿಯ 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 ಜಿ. ಭೂಮಿ ಆಗುವುದು ಒಮ್ಮೆ ಬುಡಮೇಲ. ಜಿಯ 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 ಜಿ. ಮುಂದೆ ಕರ ಹುಟ್ಟಿ ಇರಬೇಕು, ಹಿಂದ ಹೋರಿಯ ಬಿಗತಾರ. ಅದು ಬಿಗತಾರ. ಹಿಂದೆ ಮುಂದೆ ಆನಂದ
ಕಳಚಿ ಇನ್ನೂರ ಕಳಚಿ ಇನ್ನೂರ ಸಹಜ ಭೂಮಿ ಉತ್ಪತ್ತಿ ಭೂಗೋಳದಲ್ಲಿ ಬರದ ಜಿಯ 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 ಜಿ ಬೀಜ ಹೆಚ್ಚಿಗೆ ಎಂದು ಬೀಜ ಇದ್ದವನಿಗೆ ಹೌದು ಹೌದು ಏ ಹುಡುಕಿ ನಿನಗ ಕೊಟ್ಟಾರ ಪ್ಯಾಲಿಯ ಅವದು ಹುಡುಕಿ ನಿನಗ ಕೊಟ್ಟಾರ ಪ್ಯಾಲಿ ಪಂಚ ಸುನ್ನಿದಾಚೆ ಪರಶಿವ ತಾನು ತನ್ನ ಹೊರತ ಯಾರ್ಯಾರಿಲ್ಲ ಜಿಯ 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 ಜಿ ಐದು ಯುಗ ದಾಟಿ ತತ್ತಿ ಉತ್ಪನ್ನಾತು ಹೌದು ಹೌದು ಒಂದು ಚೌಕ್ ಪದ ಆಗೈತಿ ಈಗ ಈಗಿನ ಹುಟ್ಟೆ ಇಲ್ಲ ಈಗಿನ ಸೀರೆ ತಯಾರಾಗೇ ಇಲ್ಲ ಹೌದಲ್ರಿ ಅದಕ್ಕೆ ಹೇಳ್ತಾನೆ ಕವಿ ಏನ್ ಹೇಳ್ತಾರಿ 5 ಯುಗ ದಾಟಿ ತತ್ತಿ ಉತ್ಪನ್ನ ಆಗ್ತದ ಹೌದು ಹೌದು ತಾರಜೀವಿಗ ತಾಂಡಜೀವಿಗ ಅಜ್ಞಾತವಿಗ ಅಲಂಕೃತವಿಗ ಮನನನ್ಯವಿಗ ಇಂಥವು ಅನಂತವಿಗ ಇಂಥವು ಕೋಟಿಗಟ್ಟಲೆ ಯುಗಗಳನ್ನು ಗತಿಸುವಿಗವು ಹೌದು ಕೃಥ ತ್ರಿಥ ದ್ವಾಪಾರ ಕಲಿಯುಗ ಈ ಕಲಿಯ ಕಥಾ ಹಿಡಿದು ಈ ಕಡೆ ಮಾನವರ ಉತ್ಪತ್ತಿ ಆಗ್ತತಿ ಮುಂದೆ ಪಶು ಪಕ್ಷಿಗಳ ಹಾಗೆ ಆ ಯುಗದಲ್ಲಿದ್ದಿರುವಂಥ ಶ್ರುತಿ ಸಾರ್ತದೆ ಹೌದು ಇವು ಯುಗಗಳನ್ನು ಹೆಂಗಾಯ್ತಪ್ಪ ಅಂತ ಹೇಳಿದ್ರೆ ಮುಂದೆ ತಾರಜೀವಿಗದ ಮಧ್ಯ ಭಾಗದಲ್ಲಿ ಒಂದು ತತ್ತಿ ಉತ್ಪನ್ನ ಆಗ್ತದೆ ತನ್ನಿಂದ ತಾನೇ ಹೌದಲ್ರಿ ಮತ್ತು ನಿಮ್ಮ ಕೋಳಿ ಇಟ್ಟದ ತಿಳಿದು ಮತ್ತೆ ಹೊತ್ತದು ಹೌದು ಹೌದು ಇದು ತನ್ನಿಂದ ತಾನೇ ನಿಸ್ತೇಜವಾದಂಥದ್ದು ತತ್ತಿ ತನ್ನಿಂದ ತಾನೇ ಉತ್ಪನ್ನ ಆಗ್ತದೆ ಇಲ್ಲದೆ ಮುಂದೆ ಈ ತತ್ತಿಲಿಂದ ಏನು ಸರ್ವಾಂಗಗಳನ್ನು ಭಗವಂತ ರಚನೆ ಹೆಂಗೆ ಮಾಡ್ತಾನೆ ನೀನು ತಿಳ್ಕೊ ಐದು ಯುಗ ದಾಟಿ ತತ್ತಿ ಉತ್ಪನ್ನ ಆತು ಈ ತಾರಜವಿಗದ ಮಧ್ಯೆ ಭಾಗಕ ಹುಡುಗಿ ತಾರಜವಿಗದ ಮಧ್ಯೆ ಭಾಗಕ ತಾಂಡಜವಿಗದಲ್ಲಿ ತತ್ತಿ ಶೋಧಾತು ಭೇದಿ ಶಿವಗ ಮದತು ಜಿಯ 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 ಜಿ ಒಂದಕ್ಕೆ ಶತಕೋಟಿ ಶೂನ್ಯ ಎಂಬುವ ತತ್ತಿ ಹೌದು ಹೌದು ಒಂದಕ್ಕೆ ಶತಕೋಟಿ ಶೂನ್ಯ ಎಂಬುವ ತತ್ತಿ ಮುಂದೆ ಅನಂತ ಕೋಟಿಯ ಲೆಕ್ಕ ಹುಡುಗಿ ಮುಂದೆ ಅನಂತ ಕೋಟಿಯ ಲೆಕ್ಕ ಒಂದ ತತ್ತಿಗೆ ಸಂದಿಗೆ ವಾಪ ತುಂಬಿ ತೋರಿದ ಬೆಳಕ ಜಿಯ 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 ಜಿ ಒಂದ ತತ್ತಿಗೆ ಸಂದಿಗೆ ವಾಪ ತುಂಬಿ ತೋರಿದ ಬೆಳಕ ಜಿಯ 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 ಜಿ ತಾಂಡಜವಿಗದಲ್ಲಿ ಮೂಲ ತತ್ತಿನೇ ಭಿನ್ನ ಆಗಿ ತತ್ತಿಯ ಭಿನ್ನ ಆಗಿ ಒಂದ ತತ್ತಿ ಹೊರಗ 2 ಭಾಗ ತ್ರಿಮೂರ್ತಿಗಳು ಜನ್ಮ ಆಗಿ ಜಿಯ 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 ಜಿ ನೀರೇ ನಿರಂಕಾರ ಮುಂದ ದಶಕಾಂಡ ಉತ್ಪತ್ತಿ ಆಗಿ ಅದು ಆಗಿ ನೀರಿನ ಮೇಲೆ ನವ ಕಾಂಡ ಹತನ ಕಾಂಡ ಒಂದ ಕಡಿ ಜಿಯ 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 ಜಿ ಹೋಮದಿಂದ ಆಕಾಶ ವಾಯು ಅಲ್ಲಿಂದ ಸುರುವ ಆಗಿ ಅಲ್ಲಿಂದ ಸುರುವ ಆಗಿ ವಾಯುದಿಂದೆ ಅಗ್ನಿದಿಂದೆ ಜಲಕಧಾರಿ ಆಗಿ
ವಾರ ತಾರೀಕ ಆವಾಗ ಎಲ್ಲಿ ಹುಡುಗಿ ವಾರ ತಾರೀಕ ಆವಾಗ ಎಲ್ಲಿ ಹೇಳ್ತಾನ ಓಮದಿಂದ ಆಕಾಶ ವಾಯು ಅಲ್ಲಿಂದ ಶುರುವಾಗಿ ಹೌದಲ್ರಿ ವಾಯುದಿಂದ ಅಗ್ನಿ ಅಗ್ನಿದಿಂದ ಜಲಕ ಧಾರೆಯಾಗಿ ಈಗಿನ ಭೂಮಿ ಹುಟ್ಟುವುದಕ್ಕೆ ಮೂಲ ತತ್ವ ಬೇಕಾಗಿ ಓಂಕಾರ ದಿಶ ತಾನೇ ನಿಂತ ದಶದಿಕ್ಕಾಗಿ ಹೌದು ಹೌದು ಏ ನಿನ್ನ ಶಿರಿ ನಿಂತದ ಅಲ್ಲಿ ಹೋಗಿ ಇಲ್ಲಲ್ರಿ ಮಾಸ್ತರ ಯಾವಲ್ಲಿ ನೀವು ಹುಡ್ತಿ ಇದ್ರಕ್ಕಿಂತ ಮುಂಚೆ ನೀವು ಇರಬೇಕು. ನಾ ಹೆಂಗೆ ಆಧಾರ ಕಚ್ಚಿ ತೊಗೊಂಡು ಬಂದೀನಿ ಇದು ಎದ್ರಾಗ ಹೇಳ್ತಿತ್ತಂದ್ರೆ ಮೂಲ ಸ್ತಂಭದೊಳಗೆ ಹೇಳ್ತೈತಿ ಹಿಂಗೆ ಹೌದು ಎಲ್ಲರೂ ಅವ ಹೇಳ್ದಾರಿ ಇವ ಹೇಳ್ದಾರಿ ಇದು ಹೆಣ್ಣದ್ರಿ ಗಂಡದ್ರಿ ಇದು ನಡೆಯಂಗಿಲ್ಲ. ಡೂಪ್ಲಿಕೇಟ್ ವ್ಯವಹಾರ ನಡೆಯಂಗಿಲ್ಲ. ಒರಿಜಿನಲ್ ನಾ ಏನು ಹೇಳಿ ಕಂಬಳಿಯಾಗ ಚಪ್ಪಲಿಟ್ಟು ಮುಟ್ಟೋದಿಲ್ಲ, ರೊಟ್ಟಿ ಇಟ್ಟೇ ಮುಟ್ಟಬೇಕಿದ್ದು ಐದು ಬುತ್ತಿ ಅಂತ. ಅದಕ್ಕೆ ಹೆಂಗೈತೆ ತಿಳ್ಕೊ, ಓಂಕಾರ ಮುಖದಿಂದ ಆಕಾಶ, ಆಕಾಶ ಮುಖದಿಂದ ವಾಯು, ವಾಯು ಮುಖದಿಂದ ಅಗ್ನಿ, ಅಗ್ನಿ ಮುಖದಿಂದ ಜಲ, ಜಲದ ಮುಖದಿಂದ ಈ ಪೃಥ್ವಿ. ಹೌದು ಓಂಕಾರ ಅನ್ನೋಂಥದ್ದು ಪ್ರಥಮ ಐತೆ. ಅದೇನು ನಿಮ್ಮ ಶರೀರದೊಳಗೆ ಹುಟ್ಟೈತೆ ಅದು ಇಲ್ಲಲ್ರಿ 7 ದಿವ್ಸಕ್ಕೆ ಹಾಡಿದ್ರೆ ಅದಕ್ಕೆ ಹಂಗಂದ್ರೆ ನಿಮ್ಮದೇನು ಇಲ್ಲ. ಇಲ್ಲೇ ಇಲ್ಲಿ ಬಂದು ಕೂಡಲೇ ಇಲ್ಲೇ ಗದ್ದಡ ಕಟ್ಟಡ ಹೌದು ಇಲ್ಲಿ ಆ ಸಾಕ್ಷಾತ್ಕಾರಕ್ಕೆ ಇವ್ರಿಗೆ ಯಾರು ಹೊಡೆದಿಲ್ಲ ನೋಡು. ಮನೆ ಒಳಗೆ ಲಗ್ನ ಮಾಡ್ಕೊಂಡು ಬಂದ ಬಳಿಕ ಮನೆ ಒಳಗೆ ಮಕ್ಕಳು ಹಡಿತಿ, ಆದ್ರೆ ನಿನ್ನ ಗಂಡಿಗೆ ನಿನಗೆ ಹಡಿಯಕ್ಕೆ ಬರಂಗಿಲ್ಲ ಹಂಗೆ. ಹೌದಲ್ರಿ ಹೌದಲ್ಲ, ಲಗ್ನ ಮಾಡ್ಕೊಂಡು ಬಂದ ಬಳಿಕ ಮನೆ ಒಳಗೆ ಮಕ್ಕಳಿಗೆ ಹಡಿತಾಳ, ಹೌದು, ಆದ್ರೆ ಆಕಿನ ಗಂಡಗೀಕಿ ಹಡ್ದಿಲ್ಲ. ಹಂಗೆ ಈ ಸೃಷ್ಟಿಕರ್ತ ಈ ಸೃಷ್ಟಿ ರಚನೆಯನ್ನು ಮಾಡಿದಾನ ಪಾರ್ವತಿ ಪರಮೇಶ್ವರಗೆ ಹಡ್ದಿಲ್ಲ. ಹೌದು ಈ ಸೃಷ್ಟಿ ಹಿಂಗೈತಿ. ಅದಕ್ಕೆ ಉರ್ದು ಖುರಾನ್ದೊಳಗೆ ಹೇಳ್ತೈತಿ, ಏನು ಹೇಳ್ತದ್ರಿ? ಏ ಕಲಾಲಿಂದ ಲೋಕ ಆಗೈತಿ ದುಸರಾ ಕ್ಯಾನ್ ಅಂತ ಅದ್ರಾಗ ಹೇಳ್ತೈತಿ. ಹೌದು ಹೌದಲ್ರಿ ಎಲ್ಲ ಒಂದೇ ಹೇಳ್ತೈತಿ. ಇದು ಓಂಕಾರದಿಂದ ಆಗೈತೆ ಅಂತ ಮೂಲ ಸ್ತಂಭ ಹೇಳ್ತೈತಿ. ಮತ್ತು ಧರ್ಮದ ಗುಡಿ ಒಳಗೆ ಏನು ಬರ್ದಾರ? ಏನು ಬರ್ದಾರ್ರಿ ಮಾಸ್ತರ? ಓಂ ನಮ ಶಿವಾಯ ಅಂತ, ನಮ್ಮ ಶಿವ ಶ್ರೇಷ್ಠ ಅಂತ ಬರ್ದಾರ. ಹೌದು ಹೌದು. ಮತ್ತು ಈಕಿ ಹೆಚ್ಚಿನಕ್ಕಿದ್ರೆ ಹೆಂಡ್ತಿ ನಮ್ಮ ಶಿವಾಯ ಅಂತ ಬರೀತಿತ್ತು. ಹೌದಲ್ರಿ ಬರ್ದಾರ ಎಲ್ಲರೇ? ಬರ್ದಿಲ್ಲಲ್ರಿ. ಹಿಂಗೈತೆ. ಅದಕ್ಕೆ ಹೆಂಗೈತೆ ತಿಳ್ಕೊ, ಮೊದಲ ಪ್ರಥಮದಲ್ಲಿ ಗಂಡಿನಿಂದ ಈ ಸೃಷ್ಟಿಯನ್ನು ರಚನೆ ಆಗೈತೆ ಅಂತ ಶ್ರುತಿಸ್ತಾ ಇರ್ತದ. ಅಖಂಡ ಅದ್ವೈತ ಪರಬ್ರಹ್ಮ ಇದ್ದಂಗವ. ಹೌದು ಹೌದು. ಅದಕ್ಕೆ ಅವನಿಂದ ಈ ಸೃಷ್ಟಿ ಆಗೈತೆ ಅಂತ ನಿನಗೆ ಹೇಳಿ, ನೀನು ಏನೇನು ಮಾಡಿದೆ ತಿಳಿದಿ, ನಾ ಹಿಂಗೆ ಮಾಡೀನಿ. ಹೌದು. ಇನ್ನು ಮುಂದೆ ನೀ ಏನು ಮಾಡ್ತೀನಿ ನೀ ಮಾಡು. ಹೌದು. ಮತ್ತು ಮಾಡಿದ್ದೀನಿ ನಿಂದು ಸುಳ್ಳಾದತ್ತು ನಾ ಹೇಳಿಕಂತ ನನಗೆ ಕೇಳ. ಹೌದು ಹೌದು. ಹೌದಲ್ಲ? ಆಗ್ಯದ ಗಟ್ಟಿಗೆ ಅಂದ್ರೆ ಹೆಂಗೆ ಆಚು. ಹೌದು. ಅದಕ್ಕೆ ಮತ್ತು ಸೀತಾನ್ ರಾಮನ ಲಗ್ನದಾಗ ಏಟು ವಯಸ್ಸಿತ್ತು ರಾಮಗೆ ಸೀತಾಗತ್ತ ಇದು ಹೇಳ್ಕೊಳ್ಳ ಪಂಡಿತಿ ಮೋದಿ ಇದು ಕೇಳ್ತದ. ಹೌದಲ್ರಿ. ರಾಮಾಯಣ ಎಲ್ಲಿತ್ತು? ರಾಮ ಎಷ್ಟು ದೊಡ್ಡವ ಸೀತಾನಕ್ಕಿಂತ ನಿನಗೆ ಗುರುತಿಲ್ಲ. ಹೌದು. ಈ ರಾಮಾಯಣದೊಳಗೆ ಲಗ್ನ ಆಗಾಗ ಸೀತಾನ ವಯಸ್ಸು ಜಾಸ್ತಿ ಇತ್ತು.